ಅಷ್ಟೇ ದುಃಖ ಭಾಗ ಭಾವೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಸುಖಿಗಳಾಗಲಿ, ಆರೋಗ್ಯವಂತರ ಬೆಳಗುವ ಜ್ಯೋತಿಯಂತೆ ಪ್ರಜ್ವಲಿಸಲಿ ಅನ್ನೋ ಸದುದ್ದೇಶದಿಂದ ದೀಪವನ್ನ ಬೆಳಗ್ಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಇನ್ನೀಗ ವಿವಿಧ ಕಾಮಗಾರಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ವಿದ್ಯುತ್ ಉದ್ಘಾಟನೆ. ಬರೋಬ್ಬರಿ 513 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿ ಕೃಷ್ಣರಾಜ ನಗರದ ಪಾಲಾಗಿದೆ. ಘನ ಕರ್ನಾಟಕ ಸರ್ಕಾರಕ್ಕೆ ಈ ಭಾಗದ ಜನತೆಯ ಮೇಲೆ ಇರ್ತಕ್ಕಂಥ ಉದ್ಘಾಟನೆಗೊಂಡಿದೆ, ಶಂಕುಸ್ಥಾಪನೆಯಾಗಿದೆ. ಈ ವೇದಿಕೆಯ ಎಡಭಾಗದಲ್ಲಿ ಶಿಲಾನ್ಯಾಸಗಳನ್ನು ನಾವು ನೋಡಬಹುದು. ಅದನ್ನ ರಿಮೋಟ್ ಒತ್ತುವ ಮೂಲಕ ಅನಾವರಣಗೊಳಿಸಿದ್ದಾರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು. ಈ ದೊಡ್ಡ ಮಟ್ಟದ ಯೋಜನೆಗಳು ನಿಮ್ಮೆಲ್ಲರ ಪಾಲಾಗಿದೆ. ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಸೇವೆಗಾಗಿ ಇದೀಗ ನಿಮಗಾಗಿ ಲೋಕಾರ್ಪಣೆಯಾಗಿದೆ. ಇಲ್ಲೇ ನನ್ನ ನೆಚ್ಚಿನ ಜನಸಾಗರದಲ್ಲಿ ಒಂದು ವಿನಂತಿ, ತಮ್ಮ ಬಲಭಾಗದಲ್ಲಿ ಊಟದ ವ್ಯವಸ್ಥೆ ಆಗಿದೆ. ದಯಮಾಡಿ ಯಾರಾದ್ರೂ ಊಟ ಮಾಡೋದಿದ್ರೆ ದಯಮಾಡಿ ಆ ಕಡೆ ಹೋಗಿ ಊಟ ಮಾಡಬಹುದು. ಅದೇ ರೀತಿ ಅಲ್ಲಿ ಮಳೆಯಲ್ಲಿ ನೆಲಿತಾ ಇರುವಂತಹ ಜನಸಂಖ್ಯೆ. ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನವಾಗಿದೆ. ಕೃಷ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಮ್ಮ ಮಾಲೀಕರು. ಕ್ಷೇತ್ರದ ಅಭಿವೃದ್ಧಿ ಮಾಡತಕ್ಕಂಥದ್ದು, ಜನರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಸರ್ಕಾರದ ಮತ್ತು ಶಾಸಕರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 513 ಕೋಟಿ ರೂಪಾಯಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೇವೆ. 404 ಕೋಟಿ ರೂಪಾಯಿಗಳ ಶಂಕುಸ್ಥಾಪನೆ, ಸುಮಾರು 109 ಕೋಟಿ ರೂಪಾಯಿಗಳ ಉದ್ಘಾಟನೆ. ಈ ಕಾರ್ಯಕ್ರಮಗಳನ್ನ ಇವತ್ತು KR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಆಗ್ಬೇಕಾದ್ರೆ ಅದಕ್ಕೆ ರವಿಶಂಕರ್ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರವಿಶಂಕರ್ ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ, ಅದ್ರ ಕೆಲಸ ಮಾಡಿಸ್ತಾರೆ. ಹಾಗಾಗಿ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಮಾಡಿಸೋದ್ರಲ್ಲಿ ರವಿಶಂಕರ್ ಅವರು ಯಾವಾಗಲೂ ಕೂಡ ಮುಂದಾಗಿರ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೋಸರಾಜ್ ಅವರು ಸಣ್ಣ ನೀರಾವರಿ ಮಂತ್ರಿಗಳು ಸುಮಾರು 197 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಅವರು ಒಂದೇ ಇಲಾಖೆಯಲ್ಲಿ ಮಾಡಿದ್ದಾರೆ. ಹಾಗೇನೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಕ್ಕಳು ಮತ್ತು ತಾಯಿ ಆಸ್ಪತ್ರೆ ಸಾಲಿಗ್ರಾಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಶಂಕುಸ್ಥಾಪನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ರವಿಶಂಕರ್ಗೆ ಹೇಳಿದೆ, ಈಗ ಏನಪ್ಪಾ ಒಂದೇ ಸಾರಿ ಎಲ್ಲ ಮಾಡಿಸ್ತಾ ಇದೀಯಾ ಅಂತ. ನಾನು ಇಲ್ಲ ಸರ್, ನನಗೆ ಜನಗಳಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನಾವು ಮಾಡಲೇಬೇಕು ಅಂತೇಳಿ